ಇದು ಪವರ್ಫುಲ್ ಯಂತ್ರ, ರಾಘವೇಂದ್ರ ಯಂತ್ರ. ನಾಳೆ ಯತಿಗಳ ಬರ್ತ್ಡೇ, ಯತಿಗಳ ಹುಟ್ಟಿದ ದಿನ. ನಾಳೆ ಈ ಮಂಡಲ ಬರ್ಕೊಂಡು ರಾಯರು ಶ್ರೀ ರಾಘವೇಂದ್ರಾಯ ನಮಃ ಅಂತ 11 ಸರನ್ನಾಗಲಿ 21 ಸರನ್ 108 ಸರನ್ನಾಗಲಿ ಹೇಳ್ಕೊಂಡ್ರೆ ನಮ್ಮ ಮನೆಗಿರೋ ಕಷ್ಟ ಎಲ್ಲ ಆಚೆ ಹೋಗುತ್ತೆ. ಮಕ್ಕಳಿಗೆ ಮರಿಗೆ ಕೂಡ ವಿದ್ಯೆಯಲ್ಲಿ ಒಳ್ಳೆಯದಾಗತ್ತೆ. ನೋಡಿರಿ, ಫಸ್ಟಿಗೆ ತ್ರಿಕೋನಾಕಾರ ಥರ ಹಾಕ್ಕೋಬೇಕು. ಫಸ್ಟಿಗೆ ತ್ರಿಕೋನಾಕಾರ ಥರ ಹಾಕ್ಕೊಂಡ ಮೇಲೆ ಮಧ್ಯ ಸರ್ಕಲ್ ಹಾಕ್ಕೋಬೇಕು. ಅದರಲ್ಲಿ ಓಂ ಬರಿಬೇಕು. ಮತ್ತು ಈ ಮೂಲೆಯಲ್ಲಿ ಓಂ ಬರಿಬೇಕು. ಮೇಲೆ ಶ್ರೀ ಬರಿಬೇಕು. ರಾಘವೇಂದ್ರಾಯ ನಮಃ ಅಂತ ಬರಿಬೇಕು. ಮತ್ತು ಇಲ್ಲೇ ಶ್ರೀ ಬರ್ಕೋಬೇಕು. ಈಗ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಪೂಜೆ ಮಾಡಿದರೆ, ನೀವು ಪೂಜೆ ಮಾಡೋಕೆ ರಾಘವೇಂದ್ರಂದು ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇದೊಂದು ಮಂಡಲ ಡೈಲಿ ಹಾಕ್ಕೊಂಡ್ರೆ, ನಾಳೆ ಒಂದಿನ ಹಾಕ್ಕೊಂಡ್ರೆ ಹಾಕ್ಬೋದು, ಡೈಲಿ ಹಾಕ್ಕೊಂಡ್ರೆ ನೋಡಿರಿ ನಿಮ್ಮ ಮನೆ ಮಕ್ಕಳಿಗೆ ನಿಮಗೆ ಇರೋ ದಾರಿದ್ರ್ಯ ಎಲ್ಲ ಆಚೆ ಹೋಗುತ್ತೆ. ನಾಳೆ ಯತಿಗಳ ಹುಟ್ಟಿದ ದಿನ, 3 ದಿನ ಸೇವೆ ಅವ್ರದ್ದು. ನಾಳೆ ಒಂದು ದಿವಸ ಹಾಕಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ರಿ. ಎಷ್ಟು ಪುಣ್ಯ ಬರ್ತೈತೆ ನೋಡಿರಿ ನಿಮಗೆ. ಮಕ್ಕಳು ಓದ್ತಿರಲ್ಲ, ಅವರು ಕೂಡ ಓದ್ತಾರೆ. ಮತ್ತು ನಮ್ಮ ಮನೆಗಿರೋ ದಾರಿದ್ರ್ಯ ಎಲ್ಲ ಆಚೆ ಹೋಗುತ್ತೆ. ಪವರ್ಫುಲ್ ಯಂತ್ರ ಇದು, ನೋಡ್ಕೊಳ್ರಿ.